ಹಾಯ್ ಹಲೋ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡ್ತಾರಲ್ಲ, ಈ ಒಂದು ವೀಡಿಯೋ ಬಂದುಬಿಟ್ಟು ಎಫೆಕ್ಟ್ ಯಾವ ಥರ ಅಂದರೆ ಟ್ರೆಂಡಿಂಗ್ ಎಫೆಕ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಇನ್ಸ್ಟಾಗ್ರಾಮ್ದಲ್ಲಿ ಈ ಒಂದು ಎಫೆಕ್ಟಿಗೆ ನಾನು ವೀಡಿಯೋನ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಇರಲಿ ಇಂಥ ಎಫೆಕ್ಟ್ಗಳಿಗಾಗಿ. ಇವಾಗ ಈ ಒಂದು ಎಫೆಕ್ಟ್ನಿಂದ ನಿಮ್ಮ ಒಂದು ಫೋಟೋ ಹಾಕ್ಕೊಂಡು ಯಾವ ಥರ ವೀಡಿಯೋ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಸಾಂಗ್ ಬಂದುಬಿಟ್ಟು ಮೂವಿ ಸಾಂಗ್ ಆಗಿರುತ್ತೆ. ಮೂವಿ ಸಾಂಗ್ ಯಾಕಪ್ಪ ಅಂದರೆ ಒಂದು ಫೀಲಿಂಗ್ ಸಾಂಗ್ ಆಗಿರುವಂಥ ಸಾಂಗು, ಅದಕ್ಕೆ ಮಾಡಿದ್ದೀನಿ. ಇವಾಗ ಮೊದಲನೇದಾಗಿ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅಲೌಟ್ ಮಿಷನ್ ಓಪನ್ ಆಯಿತು. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಬಂದಿದೆ. ನಿಮಗೆ ಭಾಳಷ್ಟು ಎಫೆಕ್ಟ್ಗಳು ಇದೇ ಥರ ಇರುತ್ತೆ, ಆದರೆ ನಾನು ಸ್ಪೀಡ್ ಆ್ಯನಿಮೇಷನ್ ಮಾಡಿದ್ದೀನಿ. ಯಾಕಂದರೆ ಫೋಟೋ ಸ್ಪೀಡಾಗಿ ಕಾಣಿ, ಆಮೇಲೆ ಸ್ಲೋ ಆಗಿರ್ಬೇಕಂತೇಳಿ. ನೋಡಿ ಫ್ರೆಂಡ್ಸ್, 15 ಸೆಕೆಂಡ್ ಐತೆ ಅಷ್ಟೇ, ಆದರೆ ಫೀಲಿಂಗು ಮೂವಿ ಸಾಂಗ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಗರ್ಲ್ಸ್ ಫೋಟೋ ಐತಿ, ಇಲ್ಲಿ ರಿಪ್ಲೇಸ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಒಂದು ಫೋಟೋ ಐತಲ್ಲ ಇಲ್ಲಿ ಕೆಳಗಡೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಟೈಟಲ್ ಹಾಕ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ನಾನು ಟೈಟಲ್ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಮೇಲ್ಗಡೆ ಒಂದು ಟೈಟಲ್ ಕೊಟ್ಟಿದ್ದೀನಿ, ಕೆಳಗಡೆ ಜನಪದ ಲವರ್ಸು, ಮೇಲ್ಗಡೆ ಪ್ರೀತಿ ಮಾಡೋರಿಗೆಲ್ಲ ಯಾಕಿಂಗ್ ಆಗುತ್ತೆ ಅನ್ನೋ ಒಂದು ಏನಪ್ಪ ಅಂದರೆ ಟೈಟಲ್ನ ಹಾಕಿದ್ದೀನಿ. ಅದೇ ಸಾಂಗ್ ಐತೆ. ದಯವಿಟ್ಟು ಸಪೋರ್ಟ್ ಇರಲಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಅಂತ ಕೇಳ್ಕೊತೀನಿ. ಇವಾಗ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ನೋಡಿ, ನಾನು ರಿಪ್ಲೇಸ್ ಮಾಡಿ ನಿಮಗೆ ಒಂದು ತೋರಿಸ್ತೀನಿ. ಸೊ ಈ ಥರ ಫೋಟೋನ ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಬರುತ್ತೆ ಫ್ರೆಂಡ್ಸ್ ನಿಮಗೆ. ಸೊ ಇನ್ನೊಂದು ಏನಪ್ಪ ಅಂದರೆ, ನಾನಿಲ್ಲಿ ಯಾವ ಥರ ಮಾಡಿದ್ದೀನಿ ಅಂತಂದರೆ, ನಾನಿಲ್ಲಿ ಒಂದು ಏನಪ್ಪ ಅಂದರೆ ಬ್ಯಾಕ್ಗ್ರೌಂಡ್ ಥರ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಿಮಗೆ ಆಫ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಅದೇ ಇದನ್ನು ನೀವು ಈ ಥರ ಕ್ಲಿಕ್ ಮಾಡಿಕೊಂಡು ಆನಲ್ಲಿ ಇಟ್ಕೊಂಡ್ರೆ ಈ ಥರ ಬರುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ದಯವಿಟ್ಟು ಸಪೋರ್ಟ್ ಇರಲಿ. ಇವಾಗ ಯಾವ ಥರ ಮಾಡಿದ್ದೀನಿ ಅಂತಲೂ ಎಲ್ಲ ಗೊತ್ತಾಯಿತು. ಇವಾಗ ಈ ಒಂದು ವೀಡಿಯೋನ ಡೌನ್ಲೋಡ್ ಆಗ್ತದೆ ನೋಡಿ. ಇಲ್ಲಿ ಮೂಲೆ ಕಾಣಿಸ್ತದೆ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 1080 ಅಂತ ಸೆಟ್ ಮಾಡಿಕೊಂಡು ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ. ಇನ್ನೂ ಯಾವ ಥರ ಎಫೆಕ್ಟ್ ಬೇಕು ಅದೇ ಥರ ಎಫೆಕ್ಟ್ ಟ್ರೈ ಮಾಡ್ತೀನಿ. ಏನಾದರೂ ಸ್ವಲ್ಪ ತಪ್ಪು ಅನಿಸಿದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವೀಡಿಯೋನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.